ಯಾಕವ್ವ? ಊಟ ಮಾಡಿ ಹುತ್ತ್ಯಾ? ಅನ್ನಕ್ಕಿಟ್ಟೇನುವ ಸ್ವಲ್ಪ ಸಾಂಬಾರು ಮಾಡೋಣಂತ, ಇಬ್ರು ಕೂಡಿ ಊಟ ಮಾಡೋಣಂತ. ನನಗೂ ಸಾಂಬಾರ್ ಮಾಡಕ್ ಬರ್ತತ್ತ, ಮಾಡ್ತೀನಿ. ಕಾಕ, ಯಾರಕ್ಕೆ ಹುಡುಗಿ? ನನ್ನ ಮೊಮ್ಮಗಳಪ್ಪ, ಶಿವಣ್ಣನ ಮಗಳು. ಇಷ್ಟು ಬೆಳೆದ ದೊಡ್ಡಕ್ಕೆ ಅಲ್ಲ ಹುಡುಗಿ. ಮತ್ತು ಸಾಲಿ ಕಳಿಸ್ಬೇಕಲ್ಲ, ಮನೆಗೆ ಯಾಕೆ ಇಟ್ಕೊಂಡು ಕೂತಿ? ಶಾಲಿ ಕಲ್ಸಕ್ಕೆ ನನಗೆ ಕೋತಿಲ್ಲ ಐತಪ್ಪ. ನನ್ನ ವಯಸ್ಸು ಮುಗಿದು ಹೋಗಕ್ಕೆ ಬಂದೈತಿ. ವಯಸ್ಸು ಮುಗಿದು ಹೋಗಕ್ಕೆ ಬಂದೈತೆ ಅಂತೇಳಿ ಆ ಹುಡುಗಿ ಜೀವನ ಬರಿಬಾರ್ದು ಮಾಡ್ತೇನೆ. ಇವ್ರು ಅವು ಇಲ್ದಾಳ? ಅವರಪ್ಪ ಸತ್ತ ಮೇಲೆ ಇವರವ್ವ ಕಾಲು ಕಿತ್ಬಿಟ್ಲಪ್ಪ. ಶಿವನಿಗೆ ಇಷ್ಟು ಲಗು ಸಾವು ಬರಬಾರ್ದಿತ್ತು ಕಾಕ. ಆದರೆ ಏನು ಮಾಡೋದು, ಆ ದೇವ್ರು ಕರ್ಕೊಂಡ್ಬಿಟ್ಟಾನ. ಆದ್ರೆ ಶಿವಣ್ಣ ಹೋಗೋದು ಹೋಗ್ಯಾನ. ಒಂದು ಚಲೋ ಕೆಲಸನ ಮಾಡ್ಯಾನ ತಗೋ. ಏನು ಚಲೋ ಮಾಡೋದೇನಪ್ಪ, ಇರಾಕ ಒಂದು ಮನಿನೂ ಇಲ್ಲ. ಮನಿ ಇಲ್ಲಂತ ಯಾಕೆ ಚಿಂತೆ ಮಾಡ್ತಿ ಕಾಕ? ನಿಮ್ಮ ಮಗ ಸಾಯುಕತ್ತ ಮೊದಲ ಟರ್ಮ್ ಇನ್ಸೂರೆನ್ಸ್ ತೊಗೊಂಡಿದ್ದ. ಅವ ತೀರ್ಕೊಂಡ ಮ್ಯಾಗ ಈಗ ಅವಂಗೆ 2 ಕೋಟಿ ರೂಪಾಯಿ ಬಂದವು. ಇದೇನು ಹೇಳಕತ್ತಿಪ್ಪ? ನನ್ನ ಮಗ ಯಾವಾಗ ಮಾಡಿದ್ನೋ ಇದನ್ನ? ಕಾಕ, ಶಿವು ದುಡ್ಕೋತ ಟರ್ಮ್ ಇನ್ಸೂರೆನ್ಸ್ ತುಂಬ್ತಿದ್ದ. ಅದ ಈಗ ಆ ಹುಡುಗಿ ಜೀವನಕ್ಕೆ ನಿನ್ನ ಮುಪ್ಪಿನ ಕಾಲಕ್ಕೆ ಆಸರಾಗು ಹೊತ್ತು ಬಂದೈತಿ. 2 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಅಂದ್ರೆ ನನ್ನ ಮಗ ಭಾಳ ಕಷ್ಟಪಟ್ಟ ದುಡ್ಡು ಕ್ಯಾಸ್ ಮಾಡಿರ್ಬೇಕಪ್ಪ ಇದನ್ನು. ಹೈರಾಣ ಅನ್ನಕ್ಕೆ ಏನಿಲ್ಲ ಕಾಕ. ಪ್ರೀಮಿಯಮ್ಗಳು ತಿಂಗಳ 400 500 ಹಿಂಗೆ ತುಂಬ್ಕೊತ ಹೋಗ್ಯಾನವ. ಇಂಥ ಹೊತ್ನಾಗ ನೀ ದೇವ್ರಾಗಿ ಬಂದಿಪ್ಪ. ನಾ ಯಾಕೆ ದೇವರು ಕಾಕ? ನಿಮ್ಮ ಮಗ ದುಡಿ ಹೊತ್ನಾಗ ಟರ್ಮ್ ಇನ್ಸೂರೆನ್ಸ್ ತೊಗೊಂಡಿದ್ದ, ಅದ ನಿಮ್ಗೆ ಅನುಕೂಲ ಆಗು ಹೊತ್ತು ಬಂದೈತಿ. ನೋಡುವ, ನಿಮ್ಮಪ್ಪ ಎಂಥ ದೊಡ್ಡ ಕೆಲಸ ಮಾಡೋದು. ನಿಮ್ಮಪ್ಪ ನಿನ್ನ ಮ್ಯಾಗ ಭಾಳ ಜೀವ, ನಿಮ್ಮ ಅವ್ವನ ಮ್ಯಾಗೂ ಭಾಳ ಜೀವ. ಹಂಗೆ ಮನೆ ಮಂದಿ ಮ್ಯಾಗ ಭಾಳ ಜೀವ ಇದ್ದ. ದುಡ್ಕೋತ ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಂಡಿದ್ದ. ಆದ್ರೆ ಇಷ್ಟು ಲಗುನ ನಿಮ್ಮ ಅಪ್ಪ ದೂರ ಅಂತ ನನಗೆ ಗೊತ್ತಿರಲಿಲ್ವ. ಗತ್ತವ ಜೀವನ ಅನ್ನೋದು ನೀರಿನ ಮ್ಯಾಗಿನ ಗುಳಿದ್ದಂಗೆ, ಯಾವಾಗ ಹೋಗ್ತದೆ ಗೊತ್ತಾಗೋದಿಲ್ಲ. ನಮಗೆ ನಮ್ಮ ಫ್ಯಾಮಿಲಿ ಭಾಳ ಮುಖ್ಯವಾಗಿರ್ತದೆ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ? ಹೊತ್ತು ಹಿಂಗೆ ಇರೋದಿಲ್ಲಲ್ಲ. ನನ್ನ ಬಯೋದಾಗ ಲಿಂಕ್ ಐತಿ, ಕ್ಲಿಕ್ ಮಾಡಿರಿ. ನೀವು ಯಾವ್ದು ಚಲೋ ಅನಿಸೋದಿಲ್ಲ ಆ ಚಲೋ ಅನಿಸಿದ್ದ ಟರ್ಮ್ ಇನ್ಸೂರೆನ್ಸ್ ನೀವು ತೊಗೋರಿ. ನಿಮ್ಮ ಫ್ಯಾಮಿಲಿನ ಸುಖವಾಗಿಡ್ರಿ. ಮತ್ತು ಇದರಿಂದ 15% ಡಿಸ್ಕೌಂಟ್ ಐತಿ. ಮತ್ತೆ ಯಾಕೆ ಚಿಂತೆ ಮಾಡ್ತೀರಿ? ನನ್ನ ಬಯೋದಾಗ ಲಿಂಕ್ ಹಾಕೀನಿ, ಸ್ವಲ್ಪ ಬಳಸ್ರಿ. ಟರ್ಮ್ ಇನ್ಸೂರೆನ್ಸ್ ತೊಗೋರಿ, ನಿಮ್ಮ ಫ್ಯಾಮಿಲಿ ಸುಖವಾಗಿಡ್ರಿ.